ಮಧ್ಯಪ್ರಾಚ್ಯ ಯುದ್ಧಕ್ಕೇನೋ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ನಮ್ಮ ದೇಶದಲ್ಲಿ ತಾಪತ್ರಯಗಳು ಮುಂದುವರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆಟೋ ಗ್ಯಾಸ್. ಖಂಡಿತವಾಗಿ ಆಟೋ ಚಾಲಕರು ಒಂದು ರೀತಿಯಲ್ಲಿ ಪರದಾಡ್ತಾ ಇದ್ದಾರೆ, ಬೆಂಗಳೂರು ಸೇರಿದಂತೆ. ಇಲ್ಲಿ ಪರಿಸ್ಥಿತಿ ಘೋರವಾಗ್ತಾ ಇದೆ ದಿನದಿಂದ ದಿನಕ್ಕೆ ಆಟೋ ಗ್ಯಾಸ್ನ ಬರದಿಂದಾಗಿ. ಆಮೇಲೆ ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಹೋದ ವಾರ ಇದ್ದ ಪರಿಸ್ಥಿತಿ ಈ ವಾರ ಇಲ್ಲ. 3 ದಿವಸದ ಹಿಂದೆ ಇದ್ದ ಪರಿಸ್ಥಿತಿ ಇವಾಗಿಲ್ಲ. ದುಡಿಮೆ ಇಲ್ಲ, ನಿದ್ದೆ ಇಲ್ಲ, ಊಟ ಮಾಡೋದಕ್ಕೆ ಟೈಮ್ ಇಲ್ಲ. ಬಂಕ್ಗಳ ಮುಂದೆ ಕ್ಯೂ ನಿಲ್ಲೋದು ಮಾತ್ರ ತಪ್ತಾ ಇಲ್ಲ. ಒಂದು ಕಡೆ ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆ ಮಾಡ್ಕೊಂಡು ಕೂತಿದ್ದಾರೆ. 56 ರೂಪಾಯಿ ಯುದ್ಧ ಶುರುವಾಗಕ್ಕೆ ಮೊದಲು ಇದ್ದಿದ್ದು ಈಗ 120 ರೂಪಾಯಿಗೆ ಹೋಗಿದೆ. ಸರ್ಕಾರಿ ಸ್ವಾಮ್ಯದಲ್ಲಿ 89 ರೂಪಾಯಿ ಆಗಿದೆ. ಎಷ್ಟು ಕಷ್ಟ ಅಂತ ನಾವು ಅನುಭವಿಸೋದು ಅಂತ. ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ದುಡಿಮೆ ಇಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಬಂದು ಕ್ಯೂ ನಿಂತ್ಕೋಬೇಕು, ಟೈಮ್ಗೆ ಊಟ ಇಲ್ಲ, ತಿಂಡಿ ಇಲ್ಲ. ಇದರಿಂದಾಗಿ ಈಗ ಅವರ ಆಕ್ರೋಶ ಎಲ್ಲ ರಾಜಕಾರಣಿಗಳ ವಿರುದ್ಧ ತಿರುಗಿಬಿಟ್ಟಿದೆ. ಏನು ಮಾಡ್ತಾ ಇದ್ದಾರೆ ನಮ್ಮ ಸಂಸದರು, ಏನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು? ನಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸಲಿಲ್ಲ ಅಂತಂದಮೇಲೆ ನಾವು ಯಾಕೆ ಇವ್ರನ್ನ ಆಯ್ಕೆ ಮಾಡಬೇಕು? ಈ ಹಂತದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೆಲವರಂತೂ ಕೆಟ್ಟ ಪದದಿಂದ ಬೈತಾ ಇದ್ದಾರೆ ಸರ್ಕಾರ ಮತ್ತು ರಾಜಕಾರಣಿಗಳನ್ನು. ನಮ್ಮ ಸಂಕಷ್ಟಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ನೋಡಿ, ಇವತ್ತಿನ ಸ್ಥಿತಿ ಕೂಡ ಹಾಗೇನೆ. ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ 7-8 ಬಂಕ್ಗಳ ಪೈಕಿ 6-7 ಬಂಕ್ ಕ್ಲೋಸ್. ಎಲ್ಲೋ ಒಂದು ಬಂಕಲ್ಲಿ ಸಿಗ್ತಾ ಇದೆ. ಅಲ್ಲಿಗೆ 300, 400, 500 ಆಟೋಗಳು ಹೋಗ್ತಾ ಇವೆ. ಅವರು ತಾನೇ ಎಷ್ಟು ಅಂತ ಹಾಕ್ತಾರೆ, ಸ್ಟಾಕ್ ಇರೋದಂಗೆ ಹಾಕ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಯುದ್ಧ ಶುರುವಾದಾಗಿಂದಲೂ ಕೂಡ ಈ ಆಟೋ ಗ್ಯಾಸ್ ಅಭಾವ ಇದ್ದೇ ಇದೆ. ನೀವು ಪ್ರತಿದಿನ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ. ಒಂದು ವಾರದ ಹಿಂದೆ ಇದ್ದ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಕಂಡುಬರ್ತಾ ಇದೆ ಪವಿತ್ರ? ಅರವಿಂದ್, ಇವತ್ತು ಏನು ಶಾಕಿಂಗ್ ಅಂದರೆ ಖಾಸಗಿ ಬಂಕ್ಗಳೇನಿದ್ದಾವೆ ಹಿಗ್ಗಾಮುಗ್ಗ ದರ ಏರಿಕೆಯನ್ನು ಮಾಡಿದ್ದಾವೆ. ಆಲ್ಮೋಸ್ಟ್ ಈಗ 100 ರೂಪಾಯಿ 105 ರೂಪಾಯಿ ಇತ್ತು, ಬಟ್ ಈಗ ಬರೋಬ್ಬರಿ 120 ರೂಪಾಯಿಗೆ ಮಾಡಿದ್ದಾರೆ. ಸೊ ಎಲ್ಲ ಖಾಸಗಿ ಔಟ್ಲೆಟ್ಗಳಲ್ಲೂ ಕೂಡ ಅದೇ ರೇಟ್. ಇದರ ಎಫೆಕ್ಟ್ ಏನಾಗ್ತಾ ಇದೆ ಅಂದರೆ ಸರ್ಕಾರಿ ಬಂಕ್ಗಳಲ್ಲಿ ಇವತ್ತು ಸಿಕ್ಕಾಪಟ್ಟೆ ರಶ್. ಯಾವ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಹೋದ್ರೂ ಕೂಡ ಅಲ್ಲಿ ತುಂಬ ರಶ್ ಕಾಣಿಸುತ್ತೆ. ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕಾಯುವಂತಹ ಪರಿಸ್ಥಿತಿ. ಈಗ ಇಲ್ಲೆಷ್ಟಿದೆ ರೇಟು ಅಂದರೆ 89 ರೂಪಾಯಿ, ಅಂದರೆ ಆಲ್ಮೋಸ್ಟ್ 90 ರೂಪಾಯಿ. ಇಷ್ಟೊಂದು ಡಿಫ್ರೆನ್ಸ್ ಇರುವಾಗ ಅವರು ಪಾಪ ಅನಿವಾರ್ಯವಾಗಿ ಸರ್ಕಾರಿ ಬಂಕ್ಗಳ ಹತ್ರನೇ ಮೊರೆ ಹೋಗ್ತಾ ಇದ್ದಾರೆ. ಸೊ ಈಗ ನೋಡ್ಬೋದು ನೀವು, ನಾವೀಗ ಸೈಂಟ್ ಮಾರ್ಥಾಸ್ ರೋಡಲ್ಲಿ ಇದ್ದೀವಿ. ಇಲ್ಲಿ ಎಷ್ಟು ಕ್ಯೂ ಇದೆ ಅಂದರೆ ಇದು ಒಂದು ಬದಿ ಮಾತ್ರ ಅಲ್ಲ ಅರವಿಂದ್, ಎರಡೂ ಕಡೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ಯೂ ಇದೆ. ಪಾಪ ಸಂಜೆನೋ ಅಥವಾ ಯಾವತ್ತು ಸಿಗುತ್ತೋ ಅಥವಾ ಅಷ್ಟರೊಳಗಡೆ ಸ್ಟಾಕೇ ಖಾಲಿ ಆಗೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆಯಾ ವಿನಃ ಅವರಿಗೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ. ಸೊ ಈಗ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಒಂದಿಷ್ಟು ನಿರಾಳರಾಗಿದ್ದಾರೆ. ಬಟ್ ಅದರಲ್ಲೂ ಕೂಡ ಆತಂಕ ಇದೆ. ತುಂಬ ಜನ ಆಟೋ ಚಾಲಕರನ್ನ ಮಾತಾಡಿಸಿದಾಗ ಅದು ಎಷ್ಟು ದಿನ ಇರುತ್ತೋ ಏನೋ, ನಮ್ಮ ಸಮಸ್ಯೆಗೆ ಎಂಡ್ ಯಾವತ್ತು ಅನ್ನುವಂತಹ ಬೇಸರದಲ್ಲಿ ಅವರು ಕೂಡ ಇದ್ದಾರೆ. ಸೊ ಸಾಕಷ್ಟು ಜನ ಕ್ಯೂನಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಕೆಲವೊಂದಿಷ್ಟು ಖಾಸಗಿ ಬಂಕ್ಗಳು ಇವತ್ತು ಖಾಸಗಿ ಬಂಕ್ಗಳ ಹತ್ರ ಹೋದರೆ ಅಷ್ಟಾಗಿ ಕ್ಯೂ ಕಾಣಿಸ್ತಾ ಇಲ್ಲ. ನಾರ್ಮಲಿ ಖಾಸಗಿ ಬಂಕ್ಗಳಿಗೂ ದುಡ್ಡು ಜಾಸ್ತಿ ಆದರೂ ಹೋಗ್ತಾ ಇದ್ರು, ಬಟ್ ಇವತ್ತು 120 ರೂಪಾಯಿ ಆಗಿರೋದ್ರಿಂದ ತುಂಬ ಆಟೋ ಚಾಲಕರು ಖಾಸಗಿ ಔಟ್ಲೆಟ್ಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನ ಯಾವುದೇ ಮೂಲೆಯ ಸ್ಟಾಕ್ ಇರುವಂತಹ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಇದೇ ರೀತಿ ರಶ್ ಕಾಣಿಸ್ತಾ ಇದೆ. ಬಟ್ ಇಲ್ಲೇನಂದ್ರೆ ಅವರಿಗೆ ಲಿಮಿಟೆಡ್ ಆಗಿ ಹಾಕಿಸ್ತಾ ಇದ್ದಾರೆ. ಅಂದರೆ 250 ಅಥವಾ 500 ಈ ರೀತಿ ಹಾಕ್ತಾ ಇದ್ದಾರೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇಲ್ಲ. ಅಂದರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾದಿದ್ರೂ ಕೂಡ ಅವರಿಗೆ ಫುಲ್ ಟ್ಯಾಂಕ್ ಆಪ್ಷನ್ ಸಿಗ್ತಾ ಇಲ್ಲ. ಸೊ ಇದು ಇವತ್ತಿನ ಪರಿಸ್ಥಿತಿ ಅರವಿಂದ್. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಈಗ ಆಗಿರತಕ್ಕಂಥ ಸಮಸ್ಯೆ ಅಂತಂದರೆ ರೇಟ್ ಜಾಸ್ತಿ ಮಾಡಿರೋದು. ಹೋಗಲಿ, ರೇಟ್ ಜಾಸ್ತಿ ಮಾಡಿದ್ದಾರೆ, ಸಫಿಷಿಯೆಂಟಾಗಿ ಸಿಗುತ್ತಾ? ಅದೂ ಇಲ್ಲ. ಎಗೈನ್ 5 ಗಂಟೆ 6 ಗಂಟೆ ಕ್ಯೂ ನಿಲ್ಲಬೇಕು, ರಾತ್ರಿ ಬಂದು ಕ್ಯೂನಲ್ಲಿ ಹಾಕಬೇಕು. ಯಾರೋ ಒಬ್ಬರು ಆಟೋ ಡ್ರೈವರ್ ಮಾತಾಡ್ತಾ ಇದ್ದರು, ನಾನು ಕೇಳಿಸ್ಕೊತಾ ಇದ್ದೆ. ಸರ್ 4 ದಿನ ಆಯ್ತು ಇಲ್ಲಿ ನಿಲ್ಲಿಸಿ ನಾನು ಅಂತ ಹೇಳ್ತಾರೆ ಅವರು. 4 ದಿನದಿಂದ ಆಟೋ ಅಲ್ಲೇ ನಿಂತು ಧೂಳು ಹಿಡಿತಾ ಇದೆ.